ನಮಗೂ ಕೂಡ ಒಳ್ಳೆಯ ಸ್ಥಾನಮಾನವನ್ನ ಕೊಡಬೇಕಾಗುತ್ತೆ. ಸರ್ಕಾರ ರಚನೆಗೆ ನಟ ವಿಜಯ್ ಕಾಂಗ್ರೆಸ್ ಬೆಂಬಲ ಕೋರಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಜನಾದೇಶವು ಜಾತ್ಯತೀತ ಸರ್ಕಾರಕ್ಕೆ ಹಾಗೂ ಸಂವಿಧಾನವನ್ನ ಅಕ್ಷರಶಃ ರಕ್ಷಿಸೋದಕ್ಕೆ ಬದ್ಧವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದು ಸ್ಪಷ್ಟ ಕೂಡ ಆಗಿರುವಂಥದ್ದು. ಸರ್ಕಾರ ರಚನೆಯಿಂದ ಬಿಜೆಪಿಯನ್ನ ದೂರವಿಡೋದಕ್ಕೆ ದೃಢ ನಿಶ್ಚಯವನ್ನ ಹೊಂದಿದ್ದೇವೆ. ಅದರಂತೆ ಚುನಾವಣಾ ತೀರ್ಪಿನಲ್ಲಿ ಪ್ರತಿಫಲಿಸುವ ಜನರ ಭಾವನೆಗಳನ್ನ ಗಮನದಲ್ಲಿಟ್ಟುಕೊಂಡು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ಮನವಿಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಇದೀಗ ಹೇಳಿರುವಂತರು. ವರಿಷ್ಠರು ಟಿಎನ್ಸಿಸಿಗೆ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಪ್ರೆಸಿಡೆಂಟ್ ಖರ್ಗೆ ಅವರು ಭೇಟಿಯಾದ ಬಳಿಕ ವೇಣುಗೋಪಾಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. About the Tamil Nadu political situation, basically post-election scenario. Honorable Congress President Mallikarjuna Kharge ji, LOP Lok Sabha Rahul Gandhi ji, in charge Girish Choudhary ji was there. The President of TVK, TD Vijay, has requested the INC for support to form a government in Tamil Nadu. INC is clear that the mandate in Tamil Nadu is for a secular government committed to protecting the constitution in letter and spirit. The INC is determined not to have the BJP and the proxies run the government of Tamil Nadu in any manner. T.D. Vijay has spoken about drawing inspiration from Perum Thalaivar Kamaraj also. Accordingly, the Congress leadership has directed the TNCC to take a final decision on T.D. Vijay's request, keeping in view the sentiments of the state reflected in the electoral. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರಿ ಸಂಪರ್ಕದಲ್ಲಿದ್ದಾರೆ. ಸರಿ, ಒಂದ್ ಕಡೆನಲ್ಲಿ ವಿಜಯ್ ಅವರು ಯಾವ ಶಾಸಕರನ್ನ ತಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇತ್ತು. ಆದ್ರೆ ಇದೀಗ ಎಸಿಸಿ ಪ್ರೆಸಿಡೆಂಟ್ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಬಳಿಕ ಇದೀಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಅವರ ಕೈ ಜೋಡಿಸ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ನಮಸ್ತೆ ಸುಕನ್ಯಾ ಅವರೇ, ತಮಿಳುನಾಡಿನ ಎಲೆಕ್ಷನ್ ರಿಸಲ್ಟ್ ಆಗಿ ಬಂದು ರಿಸಲ್ಟ್ ಕಂಪ್ಲೀಟೆಡ್ ಆಗಿ 2 ದಿನ ಆಗಿದೆ. ಇದರಲ್ಲಿ 234 ಕ್ಷೇತ್ರದಲ್ಲಿ ಟಿವಿಕೆ ವಿಜಯ್ ಪಕ್ಷದವರು 108 ಗೆದ್ದಿದ್ದಾರೆ. ಡಿಎಂಕೆ 73 ಮತ್ತೆ ಎಡಿಎಂಕೆ 53 ಗೆದ್ದಿದೆ. ಆದ್ರೆ ಈಗ ಮ್ಯಾಜಿಕ್ ನಂಬರ್ 118ಕ್ಕೆ ವಿಜಯೇತರ ಶಾರ್ಟೇಜ್ ಆಗಿದೆ. ಸುಮಾರು 10 ಸೀಟುಗಳು ಬೇಕಾಗಿರುವ ಕಾರಣ ಈಗ ನಿನ್ನೆ ಮತ್ತೆ ಇವತ್ತು ಬೆಳಗ್ಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತೆ ವಿಸಿಕೆ ಮತ್ತೆ ಪಿಎಂಕೆ ಎಲ್ಲರ ಜೊತೆ ಪಂಚಾಯತ್ ಆಗಿದೆ. ಒಂದು ಕಡೆ ಎಡಿಎಂಕೆ ಗೆದ್ದ ಲಿಂಬಾದಾಸ್ ಅವರು ಸಿದ್ದರಾಮಯ್ಯ ಆಲ್ಗೂರಿಗೆ ಅವರು ಎಡಿಎಂಕೆ ಜೊತೆಗೆ ವಿಜಯ್ ಪಾತ್ರ ಆಗ್ಬೋದು ಅಂತ ಅವರು ಒಂದು ಕಡೆ ಟ್ರೈ ಮಾಡ್ತಾ ಇದ್ರು. ಆದ್ರೆ ಇದನ್ನ ವೇಣುಗೋಪಾಲ್ ಅವರು ಡೆಲ್ಲಿಯಲ್ಲಿ ಬಯಸಿಕೊಳ್ಳುವಾಗ ಕಾಂಗ್ರೆಸ್ ಟಿವಿಕೆ ಸಪೋರ್ಟ್ ಕೊಡ್ತಾ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ತಮಿಳುನಾಡಿನ ಕಾಂಗ್ರೆಸ್ ಸೀಟ್ಗಳ ಬಗ್ಗೆ ಡಿಸಿಷನ್ ಮಾಡ್ತಾರೆ ಅಂತ ಒಂದು ಮಾತು ಕೊಟ್ಟಿದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ ಹೋಗ್ಲಿಕ್ಕೆ ಸಾಧ್ಯತೆ ಅಂತ ಒಂದು ಕನ್ಫರ್ಮ್ ಆಗಿದೆ. ಕಾಂಗ್ರೆಸ್ ಹೋರಾಡ 108 + 5 114 ಆಗ್ತದೆ. ಮತ್ತೆ 2 ಕಮ್ಯುನಿಸ್ಟ್ಗಳು ಮತ್ತೆ ವಿಸಿಕೆ ಮತ್ತೆ ಯಾರು ಇದ್ದಾರೆ ಅವರೆಲ್ಲ 120 ಸೀಟ್ಗಳು ಬರ್ಬೋದು. ಇವತ್ತು ಇದು ಮಾತುಕತೆ ಎಂಡ್ ಆಗ್ಬೋದು. ನಾಳೆ ದಿನ ಸಿಎಂ ಆಗಿ ವಿಜಯ್ ಸೈನ್ ಮಾಡ್ಲಿಕ್ಕೆ ಎಲ್ಲಾ ಕೆಲಸಗಳಲ್ಲಿ ಇಲ್ಲಿ ಒಳಗಿರಿಡಾಂಗಣದಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇದೆ. ಒಂದು ಕಡೆ ಈ ವಿಜಯ್ ಜೊತೆಯಲ್ಲಿ ವಿಜಯ್ ಕಡೆಯಿಂದ ಗೆದ್ದ 108 ಶಾಸಕರಿದ್ದಾರೆ. ಅವರೆಲ್ಲ ಮಾಮಲ್ಲಪುರಮಲ್ಲಿ ಒಂದು ರಿಸರ್ಚ್ ಅಲ್ಲಿ ಹಾಲ್ಟ್ ಮಾಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೆ ಹೊರಗಡೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಎಲ್ಲ ಚರ್ಚೆಗಿಲ್ಲ, ಅವ್ರಿಗೆ ಏನೇನು ಬೇಕಾ ವಿಜಯ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಹೊರಗಡೆ ಒಬ್ಬರು ಇಬ್ಬರು ಬಂದ್ರೆ ಅವ್ರಿಗೆ ಏನೋ ಹೆಚ್ಚಿಗೆ ಆಗ್ಬೋದು, ಆಪರೇಷನ್ ಸಕ್ಸಸ್ ಆಗ್ಬೋದು, ಏನಾದ್ರು ಕೆಲಸ ಆಗ್ಬೋದು ಅಂತ ಅವ್ರಿಗೆ ಚರ್ಚೆ ಕೊಟ್ಟಿದ್ದಾರೆ. ಮತ್ತೆ 108 ಶಾಸಕರ ಜೊತೆಯಲ್ಲಿ ಈಗ ಇವತ್ತು ಗವರ್ನರ್ ಮೀಟ್ ಮಾಡ್ಲಿಕ್ಕೆ ಅವಕಾಶ ಕೇಳಿದ್ದಾರೆ. ಇವತ್ತು ಗವರ್ನರ್ ಮೀಟ್ ಮಾಡಿ ನಾಳೆ ನಾವು ಶಾಸಕರ MLA ಚೀಫ್ ಮಿನಿಸ್ಟರ್ ಆಗಿ ನಾವು ಪದವಿ ಪ್ರಮಾಣ ಮಾಡ್ತೇನೆ, ಅದಕ್ಕೆ ನೀವೆಲ್ಲಾ ಕೆಲಸಗಳು ಮಾಡಿಕೊಡ್ಬೇಕು ಗವರ್ನರ್ ಹತ್ರ ಕೇಳ್ಬೋದು. ನಾಳೆ ನೆಹರು ಒಳ ಕ್ರೀಡಾಂಗಣದಲ್ಲಿ ಎಲ್ಲಾ ಕೆಲಸ ನಡೀತಿಗೆ ಕ್ರೀಡಾಂಗಣ ನಡೀತಾ ಇರುವುದು ಕಾಣಲಾಗಿದೆ. ಸುಮನ್ಯ ಅವರೇ, ಎಸ್ ಹರಿ, ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ ಮೊದಲಿಗೆ
ವಿಜಯ್ ಅವರು ಹೇಳ್ತಾ ಇದ್ದಿದ್ದನ್ನ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಡಿಎಂಕೆ ಅಥವಾ ಎಐಎಡಿಎಂಕೆ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಕೂಡ ಮೊದಲಿಗೆ ಹೇಳಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳೊಟ್ಟಿಗೆ ಕೈ ಜೋಡಿಸುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಶಾಸಕರು ಇವ್ರ ಜೊತೆ ಕೈ ಜೋಡಿಸ್ತಾ ಇರುವಂತದ್ದು. ಯಾವ ರೀತಿಯಾದಂತ ಸ್ಥಾನಮಾನವನ್ನ ಕೊಡುವ ಸಾಧ್ಯತೆ ಇದೆ? ಜೊತೆಯಲ್ಲಿ ಡಿಸಿಎಂ ಪಕ್ಷದ ಆಮಿಷವನ್ನ ಏನಾದ್ರೂ ಒಡ್ಡುವ ಸಾಧ್ಯತೆ ಇದೆಯಾ ಈ ಸಂದರ್ಭದಲ್ಲಿ ಅಂತ? ಎಸ್, ಯಾವ್ದಾಗೆ ಡೆಲ್ಲಿಗೆ ಕಾಂಗ್ರೆಸ್ ಮುಖಂಡರು ಡೆಲ್ಲಿಯಲ್ಲಿ ಹೇಳುವಾಗ ಎಂತ ಹೇಳಿದಾರೆ ಅಂದ್ರೆ ಬಿಜೆಪಿ ಜೊತೆಲಿ ಯಾರಾದ್ರೂ ನಾವು ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಿಜೆಪಿ ಜೊತೆಯಲ್ಲಿ ರಹಸ್ಯವಾಗಿ ಚರ್ಚೆಯಲ್ಲಿ ಇಟ್ಟಿದ್ದಾರೆ. ಅದನ್ನು ಕಾಂಗ್ರೆಸ್ ಶಾಸಕರು ವಿಜಯ್ಗೆ ಸಪೋರ್ಟ್ ಕೊಡ್ತಾರಾ ಕೊಡುವುದಿಲ್ಲ ಅಂತ ಒಂದು ಮಾಹಿತಿ ಅದರ ಒಂದು ಕನ್ಫರ್ಮ್ ಇಲ್ಲ. ಆದ್ರೆ ಇನ್ನ ಕಾಂಗ್ರೆಸ್